ಹಣದ ದೇವತೆ ಯಾರು ಸ್ನೇಹಿತರೆ? ಹಣದ ದೇವತೆ ಲಕ್ಷ್ಮಿ. ಹೌದು ತಾನೆ? ಲಕ್ಷ್ಮಿ ನಮಗೆ ಎಷ್ಟು ಸಂಪತ್ತು, ಐಶ್ವರ್ಯ ಎಲ್ಲವನ್ನ ಕೊಡ್ತಾರೆ. ಬಟ್ ಯೋಚನೆ ಮಾಡಿ ನೋಡಿ, ಈ ಲಕ್ಷ್ಮಿ ಬಂದಿರೋಂಥ ಜಾಗ ಎಲ್ಲಿಂದ? ಸಮುದ್ರದಿಂದ. ಸಮುದ್ರ ಮಂಥನ ಮಾಡಬೇಕಾದ್ರೆ ಇಷ್ಟೊಂದು ವಸ್ತುಗಳೆಲ್ಲ ಮೇಲ್ ಬಂತು. ಅದೇ ತರ ಸಮುದ್ರ ಮಂಥನದಿಂದಾನೇ ಲಕ್ಷ್ಮಿ ಕೂಡ ಬಂದಿರೋಂಥದ್ದು. ಸೊ ಲಕ್ಷ್ಮಿ ನಮ್ಗೆ ಇಷ್ಟೆಲ್ಲ ಐಶ್ವರ್ಯ ಸಂಪತ್ತು ಕೊಡಕ್ ಸಾಧ್ಯ ಆಗತ್ತೆ ಅನ್ನೋದಾದ್ರೆ ಯೋಚನೆ ಮಾಡಿ ನೋಡಿ, ಸಮುದ್ರದಲ್ಲಿ ಎಷ್ಟೆಲ್ಲ ಅಬೆಂಡೆನ್ಸ್ ತುಂಬಿದೆ, ಐಶ್ವರ್ಯ ಸಂಪತ್ತು ತುಂಬಿದೆ ಅಂತ. ಸೊ ವಾಸ್ತುವಿನ ಪ್ರಕಾರ ಸಮುದ್ರ ದೇವತೆ ಯಾರಪ್ಪ ಅಂತ ಹೇಳಿದ್ರೆ ವರುಣ ದೇವ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ನೀವು ವರುಣ ದೇವನನ್ನ ಆಕ್ಟಿವೇಟ್ ಮಾಡ್ಕೊಂಡಿದ್ದೀರಾ, ಅವರ ಬ್ಲೆಸ್ಸಿಂಗ್ಸ್ ಪಡೆದಿದ್ದೀರಾ ಅಂತ ಹೇಳಿದ್ರೆ ಅಬೆಂಡೆನ್ಸ್ನ ಪಡಿತೀರಾ. ಸೊ ವರುಣ ದೇವನ ದಿಕ್ಕು ಯಾವುದಪ್ಪ ಅಂತ ಹೇಳಿದ್ರೆ ಪಶ್ಚಿಮದ ಭಾಗ. ವಾಸ್ತುವಿನಲ್ಲಿ ಪಶ್ಚಿಮದ ಗೋಡೆ, ಪಶ್ಚಿಮದ ಭಾಗ ವರುಣ ದೇವನ ಭಾಗ ಆಗಿರುತ್ತೆ. ಸೊ ನಿಮ್ಮ ಒಂದು ಮನೆಯಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ, ಅಂಗಡಿಯಲ್ಲಿ ಪಶ್ಚಿಮದ ಗೋಡೆಯ ಮೇಲೆ ನೀವೊಂದು ಸುಂದರವಾದ ವರುಣ ದೇವನ ಪಿಕ್ಚರ್ನ ತಗೊಂಡು ಮೆಟಲ್ ಫ್ರೇಮ್ ಮಾಡಿಸ್ಬಿಟ್ಟು ಅದನ್ನ ಅಲ್ಲಿ ಹಾಕೋದ್ರಿಂದ, ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ವರುಣ ದೇವನ ಕೃಪೆಯನ್ನ ಪಡೆಯಕ್ಕೆ ಶುರು ಮಾಡ್ತೀರಾ, ಅಬೆಂಡೆನ್ಸ್ನ ಪಡೆಯಕ್ಕೆ ಶುರು ಮಾಡ್ತೀರಾ, ಐಶ್ವರ್ಯ ಸಂಪತ್ತು ಅಷ್ಟೇ ಅಲ್ದಿರ ಮ್ಯಾನಿಫೆಸ್ಟೇಷನ್ ಕೂಡ ಮಾಡಕ್ ಶುರು ಮಾಡ್ತೀರಾ. ಸೊ ಮಾಡಿ ಈ ರೆಮಿಡಿಯನ್ನ, ವರುಣ ದೇವನ ಪಿಕ್ಚರ್ನ ಮೆಟಲ್ ಫ್ರೇಮ್ ಮಾಡಿ ಹಾಕ್ಸಿ ಪಶ್ಚಿಮದ ಗೋಡೆಯ ಮೇಲೆ. ನಿಮ್ಮ ಲೈಫಲ್ಲಿ ಅಬೆಂಡೆನ್ಸ್ ಬರಲಿ ಅಂತೇಳಿ ಬ್ಲೆಸ್ ಮಾಡ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಅಬೆಂಡೆನ್ಸ್ ಅಂತ ಹೇಳ್ಬಿಟ್ಟು. ಮತ್ತಷ್ಟು ಈ ತರ ಕಲಿಕೆಗೆ, ವಿಡಿಯೋಸ್ಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ ಮತ್ತಷ್ಟು ಜನಕ್ಕೆ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಆಲ್ ದ ಬೆಸ್ಟ್. If you liked the video, please like, share, and follow.